ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಅವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದರೊಟ್ಟಿಗೆ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಪಂಚಗವ್ಯದ ವಿಶೇಷತೆ ಏನು, ಪಂಚಗವ್ಯವನ್ನು ಅಂದರೆ ಏನು, ಸೊ ಇದರ ಕುರಿತಾಗಿ ಇದರ ವಿಧಿವಿಧಾನಗಳು ಹಾಗೆ ಇದರಿಂದ ಯಾವ ರೀತಿಯಾದಂಥ ಫಲಗಳನ್ನು ಪಡ್ಕೊಳ್ಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಪಂಚಾಂಗ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಸ್ಥಿತಿರ್ವಿಷ್ಣು ಸ್ತತಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ. ನೋಡಿ, ದಿನನಿತ್ಯವೂ ಕೂಡ ಯಾರು ಪಂಚಾಂಗವನ್ನು ಶ್ರವಣ ಮಾಡ್ತಾರೆ ಹಾಗೆ ಪಠಣ ಮಾಡ್ತಾರೆ ಅವರಿಗೆ ಅನೇಕ ಶುಭ ಫಲ ಆಗುತ್ತೆ ಅಂತ. ಹಾಗಾಗಿ ಇವತ್ತು ದಿನನಿತ್ಯವೂ ಕೂಡ ನೀವು ಪಂಚಾಂಗವನ್ನು ಶ್ರವಣ ಮತ್ತು ಪಠಣವನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ. ಇವತ್ತು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಸೋಮವಾರ ಬಂದಿರುವಂಥದ್ದು. ನೋಡಿ, ಶುಕ್ಲ ಅಷ್ಟಮಿ ಸೋಮವಾರ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ನಾವು ಹೇಳ್ಬೋದು. ಶಿವನನ್ನು ಆರಾಧನೆ ಮಾಡ್ಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಪೂರ್ವಭಾದ್ರ ನಕ್ಷತ್ರ, ಸಿದ್ಧಿ ಯೋಗ, ಭವಕರಣವನ್ನು ಕೂಡ ನಾವು ಈ ದಿನ ನೋಡ್ಕೋಬೋದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ರಾಹುಕಾಲ 7:56 9:22 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಅದೇ ರೀತಿ ಯಮಗಂಡ ಕಾಲವನ್ನು ನೋಡಿದಾಗ 10:47 12:12 ಯಮಗಂಡ ಕಾಲವನ್ನು ಕೂಡ ನಾವು ಈ ದಿನ ನೋಡ್ಕೋಬೋದಾಗಿದೆ. ಅದೇ ರೀತಿ ಗುಳಿಕ ಕಾಲ 1:37 3:03 ಈ ದಿನ ಗುಳಿಕ ಕಾಲವನ್ನು ಕೂಡ ನೋಡ್ಕೋಬೋದು. ಅದೇ ರೀತಿ ಈ ಬ್ರಾಹ್ಮಿ ಮುಹೂರ್ತ ಅಂತ ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಯಾವುದೇ ರೀತಿಯ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದರೆ ಆ ಒಂದು ಸಮಯದಲ್ಲಿ ಚಿತ್ತ ಶಾಂತಿ ಇರುತ್ತೆ, ಚಿತ್ತ ಶುದ್ಧ ಇರುತ್ತೆ ಅಂತ. ಈ ಒಂದು ಸಮಯದಲ್ಲಿ ನಾವು ವಿಶೇಷವಾಗಿರುವಂಥ ಮಂತ್ರಗಳನ್ನು, ಜಪಗಳನ್ನು ಮಾಡಿಕೊಂಡಾಗ ಅದರಿಂದ ಅನೇಕ ಫಲಗಳು ಸಿಗುತ್ತೆ ಅಂತ. ಈ ಒಂದು ಬ್ರಾಹ್ಮಿ ಮುಹೂರ್ತ 4:50 5:40 ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ಈ ದಿನ ನೋಡ್ಕೋಬಹುದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ 6:31 ಸೂರ್ಯೋದಯವಾದರೆ ಸೂರ್ಯಾಸ್ತಮವು 5:53 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ, 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, 12 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ, ಈ 12 ರಾಶಿಗಳನ್ನು ನಾವು 12 ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಇವತ್ತು ಶ್ರಮವಹಿಸಿ ಮಾಡುವ ಕೆಲಸಗಳಿಗೆ ವಿಘ್ನ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಯಾವಾಗ ನೀವು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ವಿಘ್ನಗಳು ಎದುರಾಗುವಂಥದ್ದು, ಆ ಕೆಲಸಕ್ಕೆ ಏನೋ ಅಡ್ಡಿ, ಆತಂಕ ಬರುವಂಥದ್ದು ಕೂಡ ಈ ದಿನ ನೋಡ್ಕೋಬೇಕು. ಮೇಷರಾಶಿಯವರು ವಿವಿಧ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ವಿವಿಧ ಮೂಲಗಳಿಂದ ಅಂತ ಹೇಳುತ್ತೆ ಅಂದರೆ ಯಾವುದೊಂದು ಬರಬೇಕಾಗಿರೋ ಹಣಗಳು ಈ ದಿನ ನಿಮಗೆ ಬರುವಂತಹ ಲಕ್ಷಣಗಳು ಕೂಡ ಗೋಚರ ಆಗಿರುವಂಥದ್ದು. ಕೆಲವರಿಗೆ ವೃತ್ತಿಯಲ್ಲಿ ಬದಲಾವಣೆ ಕಂಡುಬರುವುದು ಕೂಡ ನೋಡ್ಕೋಬೇಕಾಗುತ್ತೆ. ಅಂದರೆ ಇವತ್ತು ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯ ಯೋಗ ಇರುವಂಥದ್ದು, ಎಲ್ಲೋ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಅಥವಾ ಏನೋ ತೊಂದರೆಗಳು ಅನುಭವಿಸ್ತಾ ಇರ್ತೀರ. ಆದ್ದರಿಂದ ನಿಮಗೇನೋ ಈಗ ವೃತ್ತಿ ಬದಲಾವಣೆ ಮಾಡಿದ್ರೆ ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಕೂಡ ನೀವು ಇವತ್ತು ಗಮನಿಸಬಹುದಾಗಿದೆ ಮೇಷರಾಶಿಯವರು. ಇನ್ನು
ವೃಷಭ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವಾಗಲಿದೆ. ನೋಡಿ, ವೃಷಭ ರಾಶಿಯವರಿಗೂ ತುಂಬ ವಿಶೇಷವಾಗಿರುವ ದಿನ. ವ್ಯಾಪಾರದಲ್ಲಿ ಆಗಲಿ ವ್ಯವಹಾರಗಳಲ್ಲಿ ಆಗಲಿ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸಮಾಧಾನ ಅಂತ, ಅಂದರೆ ಯಾರೆಲ್ಲ ವೃಷಭ ರಾಶಿ ನಿರುದ್ಯೋಗಿಗಳಿರ್ತೀರಾ, ಯಾವುದೋ ಒಂದು ಮುಂದೆ ಒಳ್ಳೆಯ ಒಂದು ಈ ಗೌರ್ಮೆಂಟ್ ಕೆಲಸಕ್ಕೂ ಅಥವಾ ಯಾವುದೋ ಒಂದು ವಿಶೇಷವಾಗಿರುವಂಥ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಯ ಆಗಿರುವಂತಹ ಉದ್ಯೋಗ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ, ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ತಾತ್ಕಾಲಿಕವಾಗಿ ಇವತ್ತು ನಿಮಗೆ ಉದ್ಯೋಗ ವ್ಯವಸ್ಥೆ ಆಗುವಂಥದ್ದು ಕೂಡ ನೋಡ್ಕೋಬಹುದು. ಅದೇ ರೀತಿ ಕೌಟುಂಬಿಕ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ ವೃಷಭ ರಾಶಿಯವರು. ಮನೆಯಲ್ಲಿ ಕುಟುಂಬದ ವಿಚಾರವಾಗಿ ಎಚ್ಚರಿಕೆಯಿಂದ ಈ ದಿನ ನೀವು ಕಳೆಯಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಹೋಗುವ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೂ ಕೂಡ ಭೂಮಿ ವಿಚಾರವಾಗಿ ಏನಾದರೂ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಏನಾದರೂ ಭೂಮಿ ವಿಚಾರವಾಗಿ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು ಈ ರೀತಿ ಏನಾದರೂ ಇದ್ದರೆ ಅದರ ಕಡೆ ಸ್ವಲ್ಪ ಗಮನವಾಗಿ ಎಚ್ಚರಿಕೆಯಿಂದ ಹಣಕಾಸಿನ ನೀವು ವ್ಯವಹಾರ ಮಾಡ್ಕೋಬೇಕು. ಹಾಗೆ ಆಸ್ತಿ ಖರೀದಿಯ ಬಗ್ಗೆ ನಿಧಾನ ಪ್ರಗತಿ ಉಂಟಾಗುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಯಾವುದೊಂದು ಆಸ್ತಿ ತಗೋಬೇಕು ಅಂದ್ಕೊಂಡಿರ್ತೀರಾ ಅಥವಾ ಏನೋ ಒಂದು ಇದು ಮಾಡಬೇಕು ಅಂದ್ಕೊಂಡಿರ್ತೀರಾ, ನಿಧಾನಗತಿಯಾಗಿ ಆ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿ ವಿದೇಶಿ ವ್ಯವಹಾರದಲ್ಲಿ ಅನುಕೂಲ ಅಂತ. ನೋಡಿ, ಯಾರೆಲ್ಲ ಕರ್ಕಾಟಕ ರಾಶಿಯವರು ಇರ್ತೀರಾ, ನಿಮಗೆ ವಿದೇಶ ವ್ಯವಹಾರದಲ್ಲಿ ಅನುಕೂಲ ಅಂತ, ಏನಾದರೂ ವಿದೇಶದಲ್ಲಿ ಬಂಡವಾಳ ಹಾಕುವಂಥದ್ದು ಅಥವಾ ವಿದೇಶದಲ್ಲಿ ನೀವು ಒಂದು ಸ್ಟಡಿ ಮಾಡುವಂಥದ್ದು, ಓದಬೇಕಾದ್ರೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ಕುಟುಂಬ ಸುಖ ಉತ್ತಮವಿದ್ದರೂ ವಾಸ್ತವ ಬದುಕಲ್ಲಿ ಅನೇಕ ವಿಚಾರಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೇವೆ. ನೋಡಿ, ಮನೆಯಲ್ಲಿ ಕುಟುಂಬದಲ್ಲಿ ಚೆನ್ನಾಗಿದ್ರೂ ಕೂಡ ಖುಷಿಯಿಂದ ಇದ್ದರೂ ಕೂಡ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯದಿಂದಲೋ ಬೇರೆ ರೀತಿಯ ಪ್ರೇರೇಪಣೆ ಆಗಿ ಅದರ ಪ್ರಭಾವದಿಂದ ಅದರ ಪರಿಣಾಮಗಳಿಂದ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುವಂತಹ ಸನ್ನಿವೇಶ ಈ ದಿನ ಎದುರಾಗುವಂಥದ್ದು ಕೂಡ ನೋಡ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿ ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟು ಜಾಗ್ರತೆ ವಹಿಸಿದರೂ ಸಮಸ್ಯೆ ಬರುವುದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಸಿಂಹರಾಶಿಯವರು ಹಣಕಾಸಿನ ವಿಚಾರವಾಗಿ ಜಾಗ್ರತೆ ವಹಿಸಬೇಕು. ಎಷ್ಟು ಜಾಗ್ರತೆ ಇದ್ದರೂ ಕೂಡ ನಿಮಗೆ ಸಮಸ್ಯೆ ಎದುರಾಗುವಂತಹ ಲಕ್ಷಣಗಳು ಕೂಡ ಗೋಚಾರ ಆಗಿರೋದ್ರಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಣದ ವಿಚಾರವಾಗಲಿ, ಹಣ ಕೊಡೋದು ಅಥವಾ ತೆಗೆದುಕೊಳ್ಳೋದಿದ್ದರೆ ಸ್ವಲ್ಪ ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು. ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಕೂಡ ಎದುರಾಗುವಂಥದ್ದು ನೋಡ್ಬೋದು ಸಿಂಹರಾಶಿಯವರಿಗೆ. ದಿನ ನೋಡಿ, ಆಸ್ತಿ ವಿಚಾರದಲ್ಲಿ ಯಾವುದೇ ಒಂದು ಆಸ್ತಿ ವಿಚಾರನೋ ಅಥವಾ ಯಾವುದೋ ಒಂದು ಚರ ಆಸ್ತಿನೋ ಸ್ಥಿರಾಸ್ತಿನೋ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೂಡ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ ಅವಿವಾಹಿತರಿಗೆ ವೈವಾಹಿಕ ಪ್ರಸ್ತಾವನೆ ಅನುಕೂಲ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಯಾರೆಲ್ಲ ಅವಿವಾಹಿತರಿರ್ತೀರಾ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತಾಪನೆ ಮಾಡಿಕೊಂಡ್ರೆ ಅನುಕೂಲ ಅಂತ ಹೇಳ್ತಾ ಇದೆ. ಯಾಕಂದರೆ ಇನ್ನೂ ಮದುವೆ ಆಗಿರಲ್ಲ, ಮದುವೆ ಆಗಬೇಕು ಅಂದ್ಕೊಳ್ತಿರ್ತಾರೆ, ಏನೋ ಮಾತುಕತೆ ಆಗ್ತಾ ಇರಲ್ಲ. ಆದರೆ ಇವತ್ತು ಇದನ್ನ ಅದರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪ್ರಗತಿ ಕಾಣಲಿದ್ದೀರಿ. ನೋಡಿ, ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥ ದಿನ. ಮಾಡತಕ್ಕಂಥ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ವಿಶೇಷವಾಗಿರುವಂತಹ ಪ್ರಗತಿ ಕಾಣುವಂಥದ್ದು ಕೂಡ ಈ ದಿನ ನೋಡ್ಕೋಬಹುದು. ಹಾಗೆ ತುಲಾರಾಶಿ ನೋಡಿ, ತುಲಾರಾಶಿಯವ್ರಿಗೆ ಯಾವುದೇ ಸಾಲ ಅಥವಾ ಹಣಕಾಸಿನ ಸಂಬಂಧಿಸಿದಂತೆ ಅನುಕೂಲಕರವಾದ ಫಲಿತಾಂಶ ಪಡೆಯಲಿದ್ದೀರಿ ಅಂತ ಹೇಳ್ತಾ ಇದೆ. ಅಂದರೆ ಈ ತುಲಾರಾಶಿಯವರು ಇವತ್ತೇನೋ ಒಂದು ಸಾಲ ಮಾಡಬೇಕು ಅಂದ್ಕೊಂಡಿರ್ತೀರ ಅಥವಾ ಹಣಕಾಸು ವಿಚಾರವಾಗಿ ಯಾವುದೋ ಒಂದು ಸಾಲದ ಮೊರೆ ಹೋಗ್ಬಿಟ್ಟಿರ್ತೀರ, ಆಯಿತಾ, ಹಣ ಬರ್ತಾ ಇರಲ್ಲ, ತೊಂದರೆಗಳು ಅನುಭವಿಸ್ತಾ ಇರ್ತೀರ, ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿರ್ತೀರ. ಅದೆಲ್ಲವಕ್ಕೂ ಕೂಡ ಇವತ್ತು ಕಡಿವಾಣ ಹಾಕಿ ಅನುಕೂಲದ ರೀತಿಯಲ್ಲಿ ನಿಮಗೆ ಇವತ್ತು ಪ್ರಶಸ್ತವಾಗಿರುವಂತಹ ದಿನ ಆಗಿರುವಂಥದ್ದು. ಹಾಗೆ ದಿಢೀರ್ ಖರ್ಚುಗಳು ಎದುರಾಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ ತುಲಾರಾಶಿಯವರು. ಅಂದರೆ ನಿಮಗೆ ದಿಢೀರಾಗಿ ಯಾವುದೊಂದು ಖರ್ಚು ನಿಮಗೆ ಎದುರಾಗುವಂಥದ್ದು ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ಏನೇ ಖರ್ಚು ಮಾಡಬೇಕಾದ್ರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿ ಖರ್ಚುಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡೋರಿಗೆ ಅನಿರೀಕ್ಷಿತವಾದ ಅವಕಾಶಗಳು ದೊರೆಯುತ್ತದೆ ಅಂತ. ನೋಡಿ, ವೃಶ್ಚಿಕ ರಾಶಿಯವರು ಯಾರೆಲ್ಲ ಈ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅವ್ರಿಗೂ ಕೂಡ ಇವತ್ತು ವಿಶೇಷವಾಗಿ ಅನಿರೀಕ್ಷಿತವಾದ ಅವಕಾಶಗಳು ದೊರೆಯುತ್ತೆ ಅಂತ ಹೇಳ್ತಾ ಇದೆ. ಅದರಲ್ಲಿ ಇನ್ನೂ ಜಾಸ್ತಿ ನೀವು ಸಂಪಾದನೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅವಕಾಶಗಳು ಕೂಡ ಹೆಚ್ಚಾಗುವಂಥದ್ದು ಈ ದಿನ ನಾವು ನೋಡ್ಬೋದು. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಕೂಡ ಆಗುವಂಥದ್ದು. ಹಾಗೆ ಈ ವೃಶ್ಚಿಕ ರಾಶಿಯವರು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅನುಕೂಲದ ರೀತಿಯಲ್ಲಿ ನಿಮಗೆ ಇವತ್ತು ಕಾಣ್ಬೋದು. ಅಂದರೆ ಯಾವುದೋ ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಏನಾದರೂ ತೊಂದರೆಗಳಾಗಿದ್ರೇನೋ ಅಥವಾ ಗಲಾಟೆಗಳಾಗಿದ್ದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರಯಾಣ ಅಥವಾ ದೂರದ ಪ್ರಯಾಣಗಳಿಗೆ ಪ್ರಯಾಣ ಮಾಡಬೇಕಾಗುತ್ತೆ. ನೋಡಿ, ಧನಸ್ಸು ರಾಶಿಯವರು ನಿಮಗೆ ಕೆಲಸಕ್ಕೆ ನಿಮಿತ್ತವಾಗಿ ಅಥವಾ ಬೇರೆ ದೇಶಕ್ಕೆ ಹೋಗುವಂಥದ್ದು ಅಥವಾ ದೂರದ ಊರಿಗೆ ಹೋಗುವಂಥದ್ದು ಇವತ್ತು ಗೋಚರ ಆಗಿರುವುದರಿಂದ ಪ್ರಯಾಣ ಮಾಡಲೇಬೇಕಾಗುತ್ತೆ. ಹಾಗೆ ಆರೋಗ್ಯದ ಕಡೆ ಗಮನ ಕೂಡ ಹರಿಸುವುದು ಒಳ್ಳೆಯದು ಅಂತ ಹೇಳುವಂಥದ್ದು. ನೋಡಿ, ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ ಧನುಸು ರಾಶಿಯವರು. ಏನಾದರೂ ಆರೋಗ್ಯದ ವಿಚಾರವಾಗಿ ಏನಾದರೂ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಅನುಭವಿಸಿದ್ರು ಕೂಡ ವೈದ್ಯರ ಬಳಿ ತೆರಳಿ ಅದಕ್ಕೆ ಅನುಕೂಲಗಳನ್ನು ಮಾಡ್ಕೊಳ್ಳಿ, ನಿಮಗೆ ವಿಶೇಷವಾಗಿ ಪ್ರಗತಿ ಕಾಣುವಂಥದ್ದು ಧನುಸು ರಾಶಿಯವರಿಗೆ. ಇನ್ನು
ಮಕರ ರಾಶಿ, ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಅಂತ ಹೇಳುವಂಥದ್ದು. ನೋಡಿ, ಮಕರ ರಾಶಿಯವರಿಗೆ ಇವತ್ತು ವಿಶೇಷವಾಗಿ ಧರ್ಮ ಕಾರ್ಯಗಳಂದರೆ ಯಾವುದೋ ಒಂದು, ನೋಡಿ ಯಾರಿಗೋ ಒಬ್ಬರಿಗೆ ಕೈಲಾಗದವ್ರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಪೂಜೆ ಪುರಸ್ಕಾರಗಳಿಗೆ ಹಣವನ್ನು ಕೊಡುವಂಥದ್ದು, ಅಥವಾ ಯಾವುದೋ ಒಂದು ವಿಶೇಷವಾಗಿರುವಂಥ ಕೆಲಸಕ್ಕೆ ಧರ್ಮ ಕಾರ್ಯ ಅಂತಂದರೆ ಈ ಒಂದು ಸಂಘ ಸಂಸ್ಥೆಗಳಿಗೇನಾಗಲಿ ಅಥವಾ ಈ ಪ್ರಜೆಗಳಿಗಾಗಲಿ ಒಳ್ಳೆಯ ರೀತಿಯಲ್ಲಿ ಹಣವನ್ನು ವ್ಯರ್ಥ ಮಾಡುವಂಥದ್ದೇ ಧರ್ಮ ಕಾರ್ಯಕ್ಕೆ ಅಂತ. ಹಾಗಾಗಿ ಯಾರಿಗೆ ಅನುಕೂಲ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಅವಳಿಗೆ ಹಣವನ್ನು ಕೊಟ್ಟಾಗ ಅದರಿಂದ ನಮಗೆ ಶುಭ ಫಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ದೂರದ ಗೆಳೆಯರನ್ನು ಅನಿರೀಕ್ಷಿತವಾಗಿ ಸಂಧಿಸುವಿರಿ ಅಂತ ಕೂಡ ಹೇಳುವಂಥದ್ದು. ಯಾರೋ ದೂರದ ಗೆಳೆಯರ ಭೇಟಿಯಾಗುವಂಥ ಅವಕಾಶ ಕೂಡ ಹೆಚ್ಚಾಗಿರುತ್ತೆ. ಹಣಕಾಸು ಉತ್ತಮವಾಗಿರುತ್ತೆ ಅಂತ ಹೇಳ್ತೀವಿ. ನೋಡಿ, ಮಕರ ರಾಶಿಯವರಿಗೆ ಇವತ್ತು ವಿಶೇಷವಾಗಿ ಹಣದ ವಿಚಾರವಾಗಿ ಏನೇ ತೊಂದರೆಗಳಿದ್ದರೂ ಕೂಡ ನಿಮಗೆ ಹಣದ ವಿಚಾರವಾಗಿ ಅನುಕೂಲಕರ ರೀತಿಯಲ್ಲಿ ದಿನವನ್ನು ಕಳೆಯುವಂತಹ ಮುನ್ಸೂಚನೆ ಕೂಡ ಇವತ್ತಿರುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ, ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವ ಇದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕುಂಭರಾಶಿಯವ್ರಿಗೂ ತುಂಬ ವಿಶೇಷವಾಗಿರಬೇಕು. ನೀವು ಮಾಡ್ತಕ್ಕಂತಹ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ವಿಶೇಷವಾಗಿ ನೀವು ಗಮನವನ್ನು ನೀಡಬೇಕಾಗುತ್ತೆ. ಯಾಕಂದರೆ ಯಾವುದೋ ಒಂದು ಕಳೆದುಕೊಳ್ಳುವಂಥದ್ದು ಅಥವಾ ಏನೋ ಒಂದು ನಿಮಗೆ ಅಲ್ಲಿ ಆ ತೊಂದರೆಗಳನ್ನು ಆಗುವಂಥದ್ದು ಕೂಡ ನೋಡ್ಬೋದು ಕುಂಭರಾಶಿಯವರಿಗೆ. ಹಾಗಾಗಿ ವ್ಯಾಪಾರ ಉದ್ಯೋಗ ಕ್ಷಣಗಳಲ್ಲಿ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಕುಟುಂಬದಲ್ಲಿ ವಿರಸವನ್ನು ತೋರುವ ಸಾಧ್ಯತೆ ಹೆಚ್ಚಾಗುತ್ತೆ ಅಂತಂದರೆ ಕುಟುಂಬದಲ್ಲಿ ಏನೋ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ, ಅಥವಾ ಕುಟುಂಬ ವಿಚಾರದಲ್ಲಿ ಏನೋ ಜಾಸ್ತಿ ಕಷ್ಟಗಳನ್ನು ಅಥವಾ ವಿರಸಗಳನ್ನು ಜಗಳಗಳಾಗುವಂತಹ ಸಂಭವ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಇವತ್ತು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ಮನೆಗಳಲ್ಲಿ. ಹಾಗೆ ಇನ್ನು ಕಡೆಯ ರಾಶಿ ಮೀನರಾಶಿ, ದೇವರ ಪೂಜೆ ಪುನಸ್ಕಾರಗಳು ಹೆಚ್ಚು ಒಲವು ತೋರಿಸ್ತೀರಿ ಅಂತ ಹೇಳ್ತಿದ್ದೆ. ಮೀನರಾಶಿಗೂ ತುಂಬ ವಿಶೇಷವಾಗಿರುವಂತಹ ದಿನ. ದೇವರ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ಗಮನವನ್ನು ಕೊಡ್ತೀರಾ, ಆಸಕ್ತಿಯನ್ನು ತೋರಿಸ್ತೀರಾ. ಹಾಗಾಗಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಮಾನಸಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ದೊರೆಯುವಂಥದ್ದು ಕೂಡ ನೋಡ್ಕೋಬೋದು. ಅಂದರೆ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ ಅದಕ್ಕೆ ಪರಿಹಾರಗಳನ್ನು ಕೂಡ ನೀವು ಈ ದಿನ ಗೋಚರ ಆಗಿರುವಂಥದ್ದು. ಹಾಗೆ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಕೆಲಸ ಇರುವಂಥದ್ದು. ಯಾರೆಲ್ಲ ಮೀನರಾಶಿಗಳು ದಿನಸಿ ವ್ಯಾಪಾರಿಗಳು ಇರ್ತೀರಾ, ನಿಮಗೂ ಕೂಡ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿನ ನೋಡ್ಕೋಬಹುದಾಗಿದೆ ಮೀನರಾಶಿಯವರು. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡುವುದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರುಜಿಯವರು ಕಚೇರಿನಲ್ಲಿ ಸಿಗ್ತಾರೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ಪಂಚಗವ್ಯದ ಕುರಿತಾಗಿ ಗುರುಜಿಯವರು ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಪಂಚಗವ್ಯ ಅಂದರೆ ಏನು, ಇದರ ವಿಧಿವಿಧಾನಗಳು, ಕ್ರಮಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷ ನೋಡಿ, ಪಂಚಗವ್ಯ ಅಂತ ಹೇಳಿದ್ವಿ. ಪಂಚಗವ್ಯ ಅನ್ನುವಂಥದ್ದು ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಗೋಮಯಕ್ಕೆ ನಾವು ಪಂಚಗವ್ಯ ಅಂತ ಹೇಳ್ತೀವಿ. ನೋಡಿ, ಒಂದು ಸಾಮಾನ್ಯವಾಗಿ ಯಾವುದೇ ಒಂದು ಪೂಜೆ ಮಾಡ್ಕೋಬೇಕು ಅಂದರೆ, ಒಂದು ವ್ರತ ಮಾಡಬೇಕು ಅಂತಂದರೆ, ಅಥವಾ ಯಾವುದೇ ಒಂದು ಹೋಮ ಹವನಾದಿಗಳನ್ನು ಮಾಡ್ಕೋಬೇಕಾದ್ರೂ ಕೂಡ ಒಂದು ಸ್ಥಳ ಶುದ್ಧಿ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಈ ಪುಣ್ಯಾಹ ಮಾಡ್ಕೋಬೇಕು ಅಂತ. ಅಂದರೆ ಈ ಪಂಚಗವ್ಯಕ್ಕೂ ಪುಣ್ಯಕ್ಕೂ ಏನು ಸಂಬಂಧ ಅಂದರೆ, ನೋಡಿ, ಪಂಚಗವ್ಯ ಅನ್ನುವಂಥದ್ದು ಅದು ದೇಹ ಕಲ್ಮಶಗಳನ್ನು ದೂರ ಮಾಡಲಿಕ್ಕೆ, ಅಥವಾ ನಾವೇನಾದರೂ ಈಗ ಋತುಮತಿಯಾದ ಒಂದು ಸಂದರ್ಭದಲ್ಲಿ ಪುಣ್ಯಾಹದ ಜೊತೆ ಪಂಚಗವ್ಯನು ಪ್ರಾಶನ ಮಾಡಿಸ್ತೀವಿ. ಯಾಕಂದರೆ ನಾವು ದೇಹದಿಂದನೂ ಕೂಡ ನಮಗೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗಬೇಕು, ಹಾಗೆ ಮಾನಸಿಕವಾಗಿಯೂ ಕೂಡ ನಾವು ಶುದ್ಧರಾಗಬೇಕು ಅಂತ. ಹಾಗಾಗಿ ಈ ಪಂಚಗವ್ಯ ಮತ್ತು ಪುಣ್ಯಾಹ ಅಂತ ನೋಡಿ, ಯಾವುದೇ ಒಂದು ಪೂಜೆ ವಿಧಿವಿಧಾನಗಳಲ್ಲಿ ನಾವು ಪುಣ್ಯಾಹವನ್ನು ಮಾಡ್ಕೋಬೇಕು ಅಂತ ಹೇಳುತ್ತೆ. ಸ್ಥಳ ಶುದ್ಧಿಗೋಸ್ಕರ ಒಂದು ದೇವರ ಆಗಮನ ಆಗಬೇಕು, ದೇವ ಪೂಜೆಗೆ ಒಂದು ಜಾಗ ಅರ್ಹ ಆಗಬೇಕು ಅಂತ. ನೋಡಿ, ಈಗ ಏನಾಗ್ಬಿಡುತ್ತೆ ಗೊತ್ತಾ, ಒಂದು ಯಾವುದೋ ಒಂದು ಸ್ಥಳಗಳಲ್ಲಿ ನಾವು ಪೂಜೆ ಮಾಡಬೇಕು ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿ ಅಶೌಚ ಇರುವವರೆಲ್ಲ ಓಡಾಡ್ಬಿಟ್ಟಿರ್ತಾರೆ. ಅಂದರೆ ಯಾರೊಬ್ಬರು ಸೂತ್ಕ ಇರೋರು, ಅಥವಾ ಈಗ ನೋಡಿ, ನಾವು ಸೂತ್ಕ ಅನ್ನೋಂಥದ್ದು ಜನನದಿಂದ ಅಥವಾ ಮರಣದಿಂದ ಬರುತ್ತದ್ದು ಕೂಡ ಹೇಳ್ತೀವಿ ನಾವು. ಯಾರಿಗೋ ಒಬ್ಬರು ಮನೆಯಲ್ಲಿ ಸಂಬಂಧದಲ್ಲಿ ಜನನ ಆಗಿರುತ್ತೆ ಅಥವಾ ಮರಣ ಹೊಂದ್ಬಿಟ್ಟಿರ್ತಾರೆ, ಅದು ಸೂತ್ಕ ಇರುತ್ತೆ. ಅವರು
ಅವ್ರು ಏನಾದರೂ ಅಲ್ಲಿ ಓಡಾಡಿದ್ರೂ ಕೂಡ ಅದು ತೊಂದರೆ ಇರುತ್ತೆ. ಹಾಗೆ ನಾವೀಗ ಬೇರೆ ಕಡೆಯಿಂದೆಲ್ಲ ಹಣ್ಣುಗಳಾಗಲಿ, ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳಾಗಲಿ ಅಥವಾ ಈ ಹೂಗಳನ್ನಾಗಲಿ ನಾವು ತೊಗೊಂಡು ಬಂದಿರ್ತೀವಿ. ಅದನ್ನೆಲ್ಲ ಅಶೋಚರರು ಮುಟ್ಟಿದರೂ ಕೂಡ ಅದು ದೋಷಯುಕ್ತವಾಗಿರುತ್ತೆ, ಪೂಜೆಗೆ ಅರ್ಹ ಅಲ್ಲ ಅಂತ. ಹಾಗಾಗಿ ಆ ಒಂದು ಸ್ಥಳ ಶುದ್ಧಿಗೋಸ್ಕರ ನಾವು ವಿಶೇಷವಾಗಿ ಏನು ಮಾಡುವಂಥದ್ದು, ಪುಣ್ಯಾಹ ವಾಚನ ಮಾಡ್ಕೋಬೇಕು ಅಂತ ಹೇಳುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ವಾಸುದೇವ ಪುಣ್ಯಾಹವನ್ನು ಮಾಡ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಶುದ್ಧಿ ಪುಣ್ಯಾಹವನ್ನು ಕೂಡ ಮಾಡ್ಕೊತೀವಿ, ಅಂದರೆ ಸ್ಥಳ ಶುದ್ಧಿ ಆಗಲಿ ಅಂತ. ಈ ಒಂದು ಸ್ಥಳ ಶುದ್ಧಿ ಆಗಬೇಕು ಅಂತಂದರೆ ನಾವು ಸಪ್ತ ನದಿಗಳಿಂದ ತೀರ್ಥ ತೊಗೊಂಬರ್ಬೇಕಂತಂದರೆ ಗಂಗೆ ಚಿಗಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಅಂದರೆ ಈ ಸಪ್ತ ನದಿಗಳಿಂದ ತೀರ್ಥವನ್ನು ತರಬೇಕಂತೆ ಒಂದು ಯಾಗ ಮಾಡಬೇಕು, ಒಂದು ಪೂಜೆ ಮಾಡಬೇಕು, ಒಂದು ಹೋಮ ಮಾಡಬೇಕು ಅಂತಂದರೆ ಈ ಒಂದು ಸಪ್ತ ನದಿಗಳಿಂದ ತೀರ್ಥವನ್ನು ತಂದು ಅಲ್ಲಿ ಪ್ರೋಕ್ಷಣೆ ಮಾಡಿದಾಗ ಮಾತ್ರ ಆ ಒಂದು ಸ್ಥಳ ಶುದ್ಧಿ ಅಂತ. ಹಾಗಾಗಿ ಈಗ ನಿಮಿತ್ತ ಕಾರಣಗಳಿಗೋಸ್ಕರ ನಾವು ಕೆಲವೊಂದು ಪೂಜಾರಿಗಳನ್ನು ಮಾಡ್ಕೊಳ್ಬೇಕಾದ್ರೆ, ಈಗ ಯಾವುದೊಂದು ಮನೆಯಲ್ಲಿ ನಾವು ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಅಂದ್ಕೊಳ್ತೀವಿ, ಅಥವಾ ಯಾವುದೋ ಒಂದು ಶಾಂತಿ ಮಾಡ್ಕೊಳ್ಬೇಕು ಅಂತೀವಿ, ಅಥವಾ ಯಾವುದೋ ಒಂದು ನಾವು ಈ ಗೋಮುಖ ಪ್ರಸವ ಶಾಂತಿ, ನಕ್ಷತ್ರ ಶಾಂತಿಗಳು ಮಾಡ್ಕೋಬೇಕು ಅಂದ್ಕೊಳ್ತೀವಿ. ಈ ಒಂದು ಸಂದರ್ಭಗಳಲ್ಲಿ ಏನು ಮಾಡಬೇಕು, ಸಪ್ತ ನದಿಗಳಿಂದ ತೀರ್ಥವನ್ನು ನಾವು ತರಲಿಕ್ಕಾಗಲ್ಲ. ಹಾಗಾಗಿ ಏನು ಮಾಡುವಂಥದ್ದು, ಈ ಒಂದು ಕುಂಭದಲ್ಲಿ, ಕಳಶದಲ್ಲಿ ನಾವು ವಿಶೇಷವಾಗಿರುವಂತಹ ಜಲವನ್ನು ಅದರಲ್ಲಿ ಜಲವನ್ನು ಹಾಕಿ ಅದರಲ್ಲಿ ನಾವು ಈ ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ತಾ, ಸಪ್ತ ನದಿಗಳನ್ನು ಪೂಜಾರಿಗಳನ್ನು ಮಾಡಿ, ಸಪ್ತ ನದಿಗಳನ್ನು ಆವಾಹನೆ ಮಾಡಿ, ಅನುಷ್ಠಾನ ಮಾಡಿ, ತದನಂತರ ನಾವು ಆ ಒಂದು ಪುಣ್ಯ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ, ಗೋಮೂತ್ರವನ್ನು ಕೂಡ ನಾವು ಸಂಯೋಜನೆ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಕೆಲವರು ಹೇಳ್ತಾ ಇರ್ತಾರೆ, ಪುಣ್ಯ ಮಾಡೋಕ್ಕೆ ಗೋಮೂತ್ರ ತಗೊಂಡು ಬನ್ನಿ, ಏಕೆಂದರೆ ಹಿಂದಿನಿಂದ ಬಂದಿರುವಂತಹ ಇದು ವಾಡಿಕೆ ಆಗಿರುತ್ತೆ, ಇದು ಸಂಪ್ರದಾಯವೂ ಕೂಡ ಹೌದು ಇದು. ಹಾಗಾಗಿ ಏನಾದರೂ ಪುಣ್ಯ ಮಾಡಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, 300 ಮುಕ್ಕೋಟಿ ದೇವತೆಯನ್ನು ಕೂಡ ನಾವು ಒಂದು ಗೋವಿನಲ್ಲಿ ನೋಡ್ತೀವಿ. ಯಾಕಂದರೆ ಆ ಒಂದು ಗಂಜಲಕ್ಕೆ ಅಷ್ಟು ಶ್ರೇಷ್ಠತೆ ಅಂತ. ಈಗ ಸಾಮಾನ್ಯವಾಗಿ ಎಲ್ಲಾದರೂ ಹೊರಗಡೆಯಿಂದ ಬಂದ್ರೂ ಕೂಡ ಗೋಮೂತ್ರವನ್ನು ನಮಗೆ ಪ್ರೋಕ್ಷಣೆ ಮಾಡ್ತಾರೆ. ಹಿಂದೆಯಿಂದನೂ ಕೂಡ ನಾವು ಹಿಂದಿನ ಕಾಲದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಈ ರೀತಿ ಏನಾದರೂ ಗೋಮಯ ಅನ್ನು ನಾವು ಅಲ್ಲಿ ಸಮ್ಮಿಲನ ಮಾಡಿ ಆ ಒಂದು ಸ್ಥಳದಲ್ಲಿ ಪ್ರೋಕ್ಷಣೆ ಮಾಡಿದಾಗ ಮಾತ್ರ ಆ ಒಂದು ಸ್ಥಳ ಪೂಜೆಗೆ ಯೋಗ್ಯತೆ ಆಗುತ್ತೆ, ಪೂಜೆಗೆ ಅರ್ಹ ಆಗುತ್ತೆ ಅಂತ. ಈ ರೀತಿ ಪುಣ್ಯಾಹವನ್ನು ಮಾಡ್ಕೊಳ್ಬೇಕು. ಅದೇ ರೀತಿ ನೋಡಿ, ಈಗ ಪಂಚಗವ್ಯ ಅಂತ ಹೇಳಿದ್ವಿ ನಾವು, ಸಾಮಾನ್ಯ ಅವಾಗಲೇ ಹೇಳಿದ್ವಿ. ಪಂಚಗವ್ಯ ಅಂದರೆ ಯಾವುದು, ಹಾಲು, ಮೊಸರು, ತುಪ್ಪ ಮತ್ತು ಗೋಮೂತ್ರ ಮತ್ತು ಗೋಮಯ ಅಂತಂದರೆ ಗಂಜಲ ಮತ್ತು ಸಗಣಿ, ಇವೆಲ್ಲವನ್ನು ಕೂಡ ಆರಾಧನೆ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಒಂದೊಂದು ದ್ರವ್ಯಕ್ಕೂ ಕೂಡ ಒಂದೊಂದು ದೇವತೆಗಳು, ಅಧಿದೇವತೆಗಳಂತ ಇರ್ತಾರೆ. ಇವರನ್ನು ಆರಾಧನೆಗಳನ್ನು ಮಾಡಿಕೊಂಡು ತದನಂತರ ಅದನ್ನು ಮಿಶ್ರಣ ಮಾಡ್ತೀವಿ. ಈಗ ಒಂದು ಪ್ರತಿಷ್ಠೆ ಮಾಡಬೇಕಾದ್ರೂ ಕೂಡ ನಾವು ಪ್ರಥಮ ದಿವಸದಲ್ಲಿ ಈಗ ಒಂದು ವಿಗ್ರಹ ಕೆತ್ತಬೇಕಾದ್ರೆ ಅದನ್ನೆಲ್ಲ ತುಳಿದಾಡಿರ್ತಾರೆ, ಅದ್ರ ಮೇಲೆಲ್ಲ ಓಡಾಡಿರ್ತಾರೆ, ಅಥವಾ ಅದ್ರ ಮೇಲೆಲ್ಲ ಬೇರೆ ಥರ ಏನಾದರೂ ಆ ಒಂದು ವಿಗ್ರಹಕ್ಕೆ ದೋಷ ಏನಾದರೂ ಇದ್ರೂ ಕೂಡ ಅದು ನಿವಾರಣೆ ಆಗಲಿ ಅಂತ ಹೇಳ್ತಾ ಪಂಚಗವ್ಯವನ್ನು ಮಾಡ್ತೀವಿ. ಅದೇ ರೀತಿ ಮಾನುಷ ಕರ್ಮಗಳಲ್ಲಿ ಏನಾದರೂ ಇಲ್ಲಿ ಮನೆಯಲ್ಲಿ ಸೂತಕದ ವಾತಾವರಣ ಇದ್ದರೆ ಅಲ್ಲಿನೂ ಕೂಡ ನಾವು ಪಂಚಗವ್ಯ ಮಾಡುವಂಥದ್ದು. ಈ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯನ್ನು ಪೂಜಾದಿಗಳನ್ನು ಮಾಡಿ, ಅಂದರೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಅಥವಾ ಚತುರೋಪಚಾರ ಪೂಜೆಗಳನ್ನು ಮಾಡಿ, ತದನಂತರ ಒಂದೊಂದು ದ್ರವ್ಯವನ್ನು ನಾವು ಒಂದೇ ಒಂದು ಪಂಚಪಾತ್ರೆಯಲ್ಲಿ ಏನು ಮಾಡ್ತೀವಿ, ಅದನ್ನೆಲ್ಲವನ್ನು ಕೂಡ ಒಂದತ್ರ ಅದನ್ನು ನಾವು ಶೇಖರಣೆ ಮಾಡುವಂಥದ್ದು, ಅಂದರೆ ಸಮ್ಮಿಲನ ಮಾಡುವಂಥದ್ದು. ಹಾಲಾದಮೇಲೆ ಮೊಸರಾದಮೇಲೆ ತುಪ್ಪವಾದ ಮೇಲೆ ಗೋಮೂತ್ರವನ್ನು, ತದನಂತರ ಸಗಣಿಯನ್ನು ಸಮ್ಮಿಲನ ಮಾಡಿ ಅದನ್ನು ನಾವು ಏನು ಮಾಡಬೇಕು, ಅದನ್ನು ಪ್ರಾಶನ ಮಾಡಬೇಕು ಅಂತ ಹೇಳುತ್ತೆ. ಈ ರೀತಿ ಯಾವಾಗ ನಮಗೆ ಸೂತಕದ ವಾತಾವರಣವಿರುತ್ತೆ, ಈಗ ಸಾಮಾನ್ಯವಾಗಿ ಈಗ ಹೆಣ್ಮಗು ಋತುಮತಿ ಆಯಿತು, ಋತುಮತಿಯ ಸಂದರ್ಭದಲ್ಲಿ ಅವಶ್ಯಕವಾಗಿ ನಾವು ಏನು ಮಾಡಬೇಕು, ಈ ಪಂಚಗವ್ಯ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಪುಣ್ಯಾಹದ ಜೊತೆ ಯಾವುದೇ ಪೂಜೆ ಮಾಡಬೇಕಂದ್ರೂ ಕೂಡ ನಾವು ಗಣಪತಿ ಪೂಜೆ ಮಾಡ್ಕೊತೀವಿ, ತದನಂತರ ಪುಣ್ಯಾಹವನ್ನು ಮಾಡ್ಕೊಳ್ತೀವಿ. ಪುಣ್ಯಾಹ ತದನಂತರ ಈ ಪಂಚಗವ್ಯವನ್ನು ನಾವು ಪ್ರಾಶನ ಮಾಡಿಸಲೇಬೇಕಾಗುತ್ತೆ ಆ ಒಂದು ಮಗುವಿಗೆ. ತದನಂತರ ಈ ಒಂದು ಏನಾದರೂ ದೇವಸ್ಥಾನಗಳ ಪ್ರತಿಷ್ಠೆ ಅಂತ ಬಂದಾಗಲೂ ಕೂಡ ಆ ವಿಗ್ರಹಕ್ಕೆ ಇದನ್ನು ನಾವು ಪಂಚಗವ್ಯವನ್ನು ಸ್ನಪನ ಮಾಡಿಸ್ತೀವಿ. ಯಾಕಂದರೆ ಸ್ನಪನ ವಿಧಿಯಲ್ಲಿ ಇದು ಕೂಡ ಒಂದು ವಿಶೇಷವಾಗಿರುವಂಥ ಸ್ನಪನ. ಅವತ್ತು ಮೃತ್ತಿಗೆ ಸ್ನಪನವನ್ನು ಮಾಡುವಂಥದ್ದು. ಈ ಪ್ರತಿಷ್ಠಾಪನೆ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಉತ್ತದ ಮಣ್ಣು ತರಿಸ್ತೀವಿ ಸಾಮಾನ್ಯವಾಗಿ ಪ್ರಥಮ ದಿನ. ಅಂದರೆ ಈ ಗಂಗೆಯನ್ನು ತರುವ ದಿನ ಅಲ್ಲಿ ಉತ್ತದ ಮಣ್ಣನ್ನು ಕೂಡ ತಗೊಂಡ್ಬರ್ತಾರೆ. ಯಾಕಂದರೆ ಆ ಉತ್ತದ ಮಣ್ಣಿಗೂ ಕೂಡ ಅಷ್ಟು ಶ್ರೇಷ್ಠತೆ ಇದೆ ಅಂತ. ಆ ಒಂದು ಉತ್ತದ ಮಣ್ಣನ್ನು ಕೂಡ ಅದಕ್ಕೂ ಕೂಡ ಮೃತ್ತಿಕೆ ಅಂತ ಹೇಳೋ ಪೂಜೆ ಮಾಡ್ತೀವಿ. ಯಾಕಂದರೆ ಈಗ ಒಂದು ಉತ್ತದ ಮಣ್ಣು ತೊಗೊಂಬರ್ಬೇಕಂದ್ರೂ ಕೂಡ ಅಲ್ಲಿ ಕೂಡ ಒಂದು ಶಾಂತಿ ಮಾಡ್ತೀವಿ, ಅಲ್ಲಿ ಕೂಡ ನಾವು ಹಾಲನ್ನು ಹಾಕ್ತೀವಿ. ಹಾಲನ್ನು ಹಾಕಿ ಅಲ್ಲಿ ಶಾಂತಿ ಮಾಡಿ ಉತ್ತರ ಮಣ್ಣು ತೆಗೆದುಕೊಂಡು ಬಂದು ಇಲ್ಲಿ ಅದಕ್ಕೂ ಕೂಡ ಪೂಜೆ ವಿಧಾನಗಳನ್ನು ಎಲ್ಲ ಮಾಡಿ ಅನುಷ್ಠಾನ ಮಾಡಿ, ತದನಂತರ ಮೃತ್ತಿಕೆ ಸ್ನಪನವನ್ನು ಕೂಡ ಇರುವಂಥದ್ದು. ಮೃತ್ತಿಕೆ ಸ್ನಪನದ ಜೊತೆಯಲ್ಲಿ ಪಂಚಗವ್ಯವನ್ನು ಮಾಡ್ತೀವಿ. ಪಂಚಗವ್ಯ ಕೆಲವೊಂದು ಕಡೆ ಪಂಚಗವ್ಯ ಹೋಮವನ್ನು ಕೂಡ ಮಾಡ್ತಾರೆ. ಪಂಚಗವ್ಯ ಹೋಮ ಮಾಡಿ ಅದನ್ನು ಸಮ್ಮಿಲನ ಮಾಡಿ, ತದನಂತರ ಆ ಒಂದು ವಿಗ್ರಹಕ್ಕೆ ಏನಾದರೂ ಕಲ್ಮಶ ದೋಷಗಳು ಎಲ್ಲವೂ ಕೂಡ ಇದ್ದರೆ ನಿವಾರಣೆ ಆಗಲಿ ಅಂತ ಹೇಳ್ತಾ ಪಂಚಗವ್ಯ ಸ್ನಪನವನ್ನು ಮಾಡಿಸೋದು. ನೋಡಿ, ಇದು ತುಂಬ ವಿಶೇಷ. ಈ ಪಂಚಗವ್ಯ ಸ್ನಪನದಲ್ಲಿ ಏನಾಗುತ್ತೆ ಅಂತಂದರೆ
ಒಂದು ಗ್ರಾಮದಲ್ಲಿ ಒಂದು ವಿಗ್ರಹ ಪ್ರತಿಷ್ಠೆ ಆಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಆ ಒಂದು ವಿಗ್ರಹವನ್ನು ಮುಟ್ಟಿಲಿಕ್ಕೆ. ಅಂದರೆ ಈ ಒಂದು ಭಗವಂತ ಎಲ್ಲ ಬಂದಂತಹ ಭಕ್ತಾದಿಗಳೆಲ್ಲವೂ ಕೂಡ ಕೃಪಾಶೀರ್ವಾದ ನೀಡುವಂತಹ ಭಗವಂತ ಆ ಗರ್ಭಗುಡಿಗೆ ಹೋಗುವ ಮುನ್ನ ಮಾಡುವಂತಹ ಕ್ರಿಯೆ ಇದು ಆಯಿತಾ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಗ್ರಾಮದ ಜನತೆಗಾಗಲಿ ಭಕ್ತ ಮಹರ್ಷಿಗೆ ಎಲ್ಲರಿಗೂ ಕೂಡ ಆ ಒಂದು ವಿಗ್ರಹವನ್ನು ಮುಟ್ಟುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅಲ್ಲಿರುವಂಥ ಪುರೋಹಿತರು. ಅಂದರೆ ಈ ಒಂದು ದಿನ ಮಾತ್ರ ಆ ಭಗವಂತನನ್ನು ನಾವು ಮುಟ್ಲಿಕ್ಕೆ ಅವಕಾಶ ಇರುತ್ತೆ. ಏನು ಮಾಡೋದು, ಈ ಒಂದು ಸಂದರ್ಭದಲ್ಲಿ ಮೃತ್ತಿಕ ಸ್ನಪನ ಮತ್ತು ಪಂಚಗವ್ಯ ಸ್ನಪನಗಳನ್ನು ಎಲ್ಲ ಭಕ್ತರಿಂದನೂ ಕೂಡ ಮಾಡಿಸ್ತಾರೆ. ಸಾಮಾನ್ಯವಾಗಿ ನಾವು ಪ್ರತಿಷ್ಠೆಗಳಲ್ಲಿ ನೋಡಿರ್ತೀವಿ, ಎಲ್ಲ ಭಕ್ತರಿಂದನೂ ಕೂಡ ಈ ಮೃತ್ತಿಕ ಸ್ನಪನವನ್ನು ಪಂಚಗವ್ಯ ಸ್ನಪನವನ್ನು ಮಾಡಿಸಿ ತದನಂತರ ಅದನ್ನು ಏನು ಮಾಡಬೇಕು, ಶುದ್ಧಿ ಮಾಡುವಂಥದ್ದು. ಜಲದಲ್ಲಿ ಶುದ್ಧ ಮಾಡಿದ ನಂತರ ಭಗವಂತನ ಒಂದು ದಿನ ಮಾತ್ರ ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಆ ಒಂದು ಭಗವಂತನಿಗೆ ಶಯಾದಿವಾಸ ಅಂತಲೂ ಕೂಡ ಮಾಡ್ತೀವಿ. ಆ ದಿನ ಭಗವಂತ ಯೋಗ ನಿದ್ರೆಯಲ್ಲಿ ಇದ್ದು ತದನಂತರ ನೆಕ್ಸ್ಟ್ ಈಗ ಅದಾಗಿ ಪಂಚಗವ್ಯ ಸ್ನಪನ ಆಗಿ ಅಧಿವಾಸಾದಿಗಳನ್ನು ಎಲ್ಲ ಮುಗಿಸಿದ ನಂತರ ಆ ಒಂದು ಪ್ರತಿಷ್ಠಾಪನೆಗೆ ಆ ಒಂದು ಷೋಡಶ ಸಂಸ್ಕಾರಗಳೆಲ್ಲವನ್ನು ಮಾಡಿ ಅಧಿವಾಸಗಳನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನೋಡಿ, ಪ್ರತಿಷ್ಠಾಪನೆಗೆ ಮುಂಚೆ ಕೂಡ ಈ ಪಂಚಗವ್ಯನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಯಾವುದೇ ರೀತಿಯ ಪಂಚಗವ್ಯವನ್ನು ಯಾರು ಈಗ ನಿಯಮಿತವಾಗಿ ನೋಡಿ, ಅದಕ್ಕೆ ಕ್ರಮ ಅಂತ ಇರುತ್ತೆ. ಯಾವ ದ್ರವ್ಯಗಳಿಗೆ ಯಾವ್ಯಾವ ದೇವತೆಗಳಿರುತ್ತೆ ಅದನ್ನೆಲ್ಲವನ್ನು ಕೂಡ ಕ್ರಮೇಣವಾಗಿ ಅಂದರೆ ಕ್ರಮವಾಗಿ ಪೂಜಾದಿಗಳನ್ನು ಮಾಡಿಕೊಂಡು ಈ ಒಂದು ಪಂಚಗವ್ಯವನ್ನು ಸ್ನಪನ ಮಾಡಿಸಿ ಪೂಜಾರಿಗಳನ್ನು ಮಾಡ್ತಾರೆ. ತುಂಬ ಅನುಕೂಲ ಅಂತ. ಅದೇ ರೀತಿ ಮನೆಗೆ ಬಂದಾಗ ನೋಡಿ, ಗೃಹದ ವಿಚಾರವಾಗಿ ಬಂದಾಗ ಮನೆಯಲ್ಲಿ ಪಂಚಗವ್ಯ ಎಲ್ಲರಿಗೂ ಕೂಡ ಪ್ರಾಶನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಕೆಲವರು ಅದನ್ನು ಕುಡಿಬಾರ್ದು ಅಂತಲೂ ಕುಡಿರುತ್ತೆ. ಆದರೆ ಅದನ್ನು ಪ್ರಾಶನ ಮಾಡಲೇಬೇಕು. ನಾವು ನೋಡಿ, ಪ್ರಥಮಂ ದೇಹ ಶುದ್ಧರ್ಥಂ, ದ್ವಿತೀಯಂ ಆತ್ಮಶುದ್ಧಿತಂ, ತೃತೀಯಂ ಮೋಕ್ಷ ಸಿದ್ಧಾರ್ಥಂ ಅಂತ ಹೇಳ್ತಾರೆ. ಅಂದರೆ ದೇಹನೂ ಶುದ್ಧಿ ಆಗಬೇಕು, ಆತ್ಮನೂ ಶುದ್ಧಿ ಆಗಬೇಕು, ತದನಂತರ ನಮಗೆ ಮೋಕ್ಷವನ್ನು ಕೂಡ ಸಿಗಬೇಕು ಅಂತಂದರೆ ಇದನ್ನು ಪಂಚಗವ್ಯ ಪ್ರಾಶನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಪುಣ್ಯ ಮಾಡಿಕೊಂಡು ನಾವೆಲ್ಲ ಕಡೆ ಪ್ರೋಕ್ಷಣೆ ಮಾಡ್ತೀವಿ. ಆದರೆ ನಾವು ಮಾನಸಿಕವಾಗಿ ಕೂಡ ನಾವು ಶುದ್ಧರಾಗಬೇಕಲ್ವ. ಅದಕ್ಕೋಸ್ಕರವೇ ಈ ಪಂಚಗವ್ಯವನ್ನು ಪ್ರಾಶನ ಮಾಡಿದಾಗ ಎಲ್ಲ ಕಲ್ಮಶ ದೋಷಗಳು ನಿವಾರಣೆ ಆಗ್ತವೆ ಅಂತ ಹೇಳ್ತಾ ಶಾಸ್ತ್ರದಲ್ಲಿ ಬಿಂಬಿತವಾಗಿದೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನ್ನೇ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.